ಬಾಣೋ ಬಾ. ಯಾರೇ? ಸುನೀತಾ ಅವರಪ್ಪನ ಕರ್ಕೊಂಬಂದಿದ್ದೀನಿ ರೀ, ಇದನ್ನ ಎತ್ತಾಕ್ಸಕ್ಕ. ಹೌದಾ? ಎತ್ತಾಕ್ಸರಿ ಅಪ್ಪನ ಕೇಳುತ್ತಿಲ್ಲ ಎಲ್ಲ. ಅಕ್ಕೋ ಏನಕ್ಕ? ಅಣ್ಣ ನಿಂಗ 500 ರೂಪಾಯಿ ಕಾಸು ಕೊಡ್ತೀನಿ, ಇದನ್ನ ಎತ್ತಾಕ್ತೀಯ? ಓ ಕಾಸು ಕೊಡ್ತೀಯೇನು? ಹ್ಞೂ. ಓ ನಿಂಬೆಣ್ಣಿಗೆ ಎಲ್ಲವೇ ಡ್ಯೂಸ್ ಮಾಡಕ್ಕ ನಮ್ಮ ಕಾಂತಿ ಕೇಳ್ತಾ ಇದ್ದ, ಎಲ್ಲನೋ ಕಳೆ ಬಿಡು. ಎತ್ತಾಕ್ತೀನಕ್ಕ. ಎತ್ತಕಣ. ಹ್ಞೂ ಕಾಸು ಕೊಡ್ತೀನಿ, ಎತ್ತಾಕು. ಓ ನಿಂಬೆಣ್ಣಿಗಳು ಸಿಕ್ಕಿದ್ವಾ ಡ್ಯೂಸ್ಕ? ಬ್ಯಾಸ್ಬೇಕಲ್ಲ, 500 ರೂಪಾಯಿ ಕಾಸು ಬಂತು. ಅಲ್ಲ ಸರೋಜಿ, ಈ ಅಪ್ಪನ ಏನಕ್ಕೆ ಕರ್ಕೊಂಬಂದ್ಲು? ಅದೇನು ಎಲ್ಲಿ ಇಲ್ದಿರ್ತಾಳು ಕರ್ಕೊಂಬಂದವಳೆ, ಏನಕ್ಕೆ ಇರ್ಬೋದು? ತಡಿ ನೋಡೋಣ. ಏನ್ ಮಾಡ್ತಾ ಇದೆಯಾ ಇಲ್ಲಿ? ನಿಂಬೆಣ್ಣಿಗೆ ಎತ್ತಾಕಿದ್ರೆ 500 ರೂಪಾಯಿ ಕೊಡ್ತಾರಂತೆ ಕಾಂತಿ. ಈಗಲ್ಲೇ ನೀನು ಬಲ್ ಸುಪ್ನಾತಿ ಸರೋಜಿ. ನೋವು ಯಾಕಮ್ಮ? ಯಾಕ ಏನ್ ಮಾಡಿದ್ರು ನೀಗ? ಅದೇನು ಹಂಗಂತ ಇದೆಯಾ? ಅಲ್ಲ ಈ ಅಪ್ಪನೇ ಬೇಕಾಗಿತ್ತ ಮಾಟ ಮಂತ್ರ ಮಾಡಿರೋ ನಿಂಬೆಣ್ಣಿಗಳಂತ? ನನಗೆ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾವೆ, ನಾನೇನು ಬುಡ್ಡೋಳಲ್ಲ. ನಾನು ಇನ್ನೇನು ಕೊಡ್ತಾಳೋ, ಅಕ್ಕಿನೋ ರಾಗಿನೋ ಹುಣಸೆನೋ ಏನೋ ಕೊಡ್ತಾಳೇನೋ ಸುಪ್ನಾತಿ, ಅದಕ್ಕೆ ಕರ್ಕೊಂಬಂದವಳು ಅಂತ ನಾನು ಅನ್ಕೊಂಡಿದ್ದೀನಿ. ಮಾಟ ಮಂತ್ರ ಮಾಡಿರೋ ನಿಂಬೆಣ್ಣಿಗೆ ಎತ್ತ ಕರ್ಕೊಂಬಂದಿದ್ದಿ ಅಪ್ಪನ್ನ, ಏನು ತಿಳಿದಿದ್ದನ್ನ ನಿಮ್ಗೇನ್ರೆ ಜಡ್ಡವು ಎತ್ತಾಕಲ್ರಿ? ಓ ಜೇಮ ಸುಮ್ಮನೆ ಎತ್ತಾಕ್ಲಿ, ಯಾರೋ ಗಂಡಸರು ಬಂದು ಅದಕ್ಕೆ ನೀನು ಹಂಗಾಡ್ತೀಯ? ನಿಮ್ಗೇನು ಜಾಡ್ ಹೋಗ್ಲಾ? ನಿಮ್ಗೇನು ಕೈಲಿ ಬಿತ್ತೋಗವಾ? ಎತ್ತಾಕ್ರಮ್ಮ, ಎತ್ತಾಕ್ರಿ ಬೈ ಬಾ. ಯಾವ್ರು 500 ರೂಪಾಯಿ ಕೊಡ್ತಾರಂತೆ, ಆಮೇಲೆ ಜ್ಯೂಸ್ ಮಾಡಕ್ಕ ನಿಂಬೆಣ್ಣಿಗಳು. ಅಯ್ಯ ನೀನು ಹೊಟ್ಟೆ ಉದ್ಯೋಗ ನೀನು ತಿಕ್ಕಲ್ ನನ್ನ ಮಗನ ಕಟ್ಕೊಂಡು ಇತ್ತು ನೋಡ ಅಂದ್ರೆ ಹತ್ತು ನೋಡ್ತೀಯ, ನೋಡ್ಕೊಂಬಾರ ಅಂದ್ರೆ ಸುಟ್ಕೊಂಬರ್ತೀಯ. ಬಾ ಬಾ, ಮರನ ಪರ್ಕೆ ಕೊಡ್ತೀನಿ ಬಾ. ಮರ ಪರ್ಕೆ ಕೊಡ್ತೀಯ, ಬಾಗಿ ಮುಚ್ಕೊಂಡಿರ್ಬೇಕು. ಬಲ್ ಸುಪ್ನಾತಿಗಳು ನೀವು ಬಾ ಬೈಲೆ. ಬರಲ್ಲ ನಾನು, ಅವ್ರು ಕಾಸು ಕೊಡ್ತಾರಂತೆ. ನಾನು 1,000 ರೂಪಾಯಿ ಕೊಡ್ತೀನಿ ಬಾ. 1,000 ರೂಪಾಯಿ ಕೊಡ್ತೀಯ? ಅಯ್ಯೋ ಬಾರ ತಿಕ್ಕಲ್ ಮುಂಡೆ ಮಗನೇ, ನಿನ್ನ ಹೊಟ್ಟೆ ಉದ್ಯೋಗ ಬಾ ತಿಳ್ಕ ಹಾಕೊಂಡಿದ್ದೇನಂತ. ಬಾ ನಡಿ. ಭಾರಿ ಹೆಂಗಸ್ರಿದ್ದೀರಾ ನೀವು, ನಿಮ್ಮಂತ ಕಿಲಾಡಿ ಹೆಂಗಸ್ರಿ ನಾನೆಲ್ಲೂ ಕಾಣೆ. ಎತ್ತಾಕಿದ್ರೆ ಏನೂ ಆಗಲ್ಲ, ಹೋಗಮ್ಮ ಅಜ್ಜಮ್ಮ, ಮುಚ್ಕೊಂಬಿಡಮ್ಮ, ಮುಚ್ಕೊಂಬಿಡು. ಏನಾನ ಹೆಚ್ಚು ಕಮ್ಮಿ ಆದರೆ ಹೇಗೋದು ನಾನು. ಮಗಳು ಬಂದು ಕೇಳ್ತಾಳೆ ಏನು ಮಾಡ್ದಮ್ಮ ನಮ್ಮ ಅಪ್ಪನ್ಕ ಅಂತ. ಮಾಟ ಮಂತ್ರ ಮಾಡ್ಸಿರೋ ನಿಂಬೆಣ್ಣಿಗೆ ಎಚ್ಚಕ್ಕ ಆ ಮಾಯ್ಕನ್ ಕರ್ಕೊಂಬಂದಿದ್ದೀರಲ್ಲ, ಎಂತ ದುಷ್ಟ ಹೆಂಗ್ಸಿಗ್ಲಮ್ಮ ನೀವು. ನಿಮ್ಮ ಜಳ್ಮುಗ ಅಷ್ಟು ಬೆಂಕಿ ಯಾಕ? ತಿರ್ಗಿ ನೋಡಕ್ಕ ದೊಡ್ಡ ಮನೆ ಹೆಂಗಸ್ರು ಏನಕ್ಕ ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ಅಂತ. ನಡಿ ನಡಿ ಮನ್ಕೋಗಣ, ಬರ್ಕೊಡ್ತೀನಿ. ಒಂದ್ಸತಿ ಏನೋ ಬಂದಿದೆ ಅಂದ್ರೆ ಬೀಳ್ತಾವೆ ನಿನ್ ಕೇಟ್ಗಳು. ಯಾಕೆ ಕಾಂತಿ ನಡಿ ಅಂತ ಹೇಳಿದ್ದ, ನಾನೇನೋ ನೈಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾಳಲ್ಲ ಅಂತ. ನಾನು ಬಂದ್ರೆ ನೀನು ಈ ಕೆಲಸ ಮಾಡ್ತಾ ಇದೀಯಾ? ಯಾರು ಏನು ಮಾಡ್ಸಿದ್ರು, ಯಾರು ನೆಗದು ಬೀಳ್ಬೇಕು ಅಂತ ಮಾಡ್ಸಿದ್ರು? ಯಾರು ಕೇಳೋದು? ನೆಗದು ಬಿದ್ರೆ ಬೀಳಿ ಬಿಡು. ಜಯಮ್ಮ ಯಾಕಮ್ಮ ಹಿಂಗೆ ಬಡ್ಕೊಂತ ಇದೀಯ? ಇಲ್ಲಿ ಬಂದು ಬಡ್ಕೊಂತೀರ ಬಿಟ್ಬಿಡ್ತಾರೆ. ಆ ಮಾಯ್ಕನ ತಿಕ್ಲೋನೋ ಯಾವನೋ ಒಬ್ರು ತಾಳಿ ಕೊಟ್ಟವನ ನನ್ನ ಗಣ್ಣು, ಅವನು ಕರ್ಕೊಂಬಂದಿದ್ದೀರಾ ಮಾಟ ಮಂತ್ರ ಎಚ್ಚಕ್ಕ. ದುಡ್ಡು ಕೊಟ್ಟು ಯಾರನ್ನ ಮಂತ್ರವಾದಿನ ಕರ್ಕೊಂಬ ಹೋಗ್ರಿ, ಎತ್ತಾಗ್ತಾನೆ ಮಂತ್ರವಾದಿ. ಒಂದು ಅಟ್ಕಿತ್ತಿಗ್ಲು ಕಿಲಾಡಿ ಮುಂದೆ ನಿಂದೇನೆ ಬರಿಲ್ಲ ಅಂತಿದ್ರೆ ಒಂದು ಗತಿ ಕಾಣಿಸಿರೋದು. ಅದೇ ಇವಾಗ ಏನಂತ ಮಾಡೋದು? ಹೋಗಿ ಮಧ್ಯಾಹ್ನ ಆಗೋಯ್ತು. ಅಮ್ಮ ಅದೇನು ಮಾಡಬೇಕು ಏನೋ ನಂಗಂತೂ ತಿಳಿತಾ ಇಲ್ಲ. ಅಲ್ಲೆಲ್ಲ ನೀವು ಬಾಯಕ್ ಮುನ್ನಾಕ ಅಜ್ಜಯ್ಯ ಮುನ್ ನೋಡಂಗೆ ಏನಕ್ಕೆ ಕರ್ಕೊಂಬಂದೆ ಅವನ್ನ? ಅಯ್ಯ ಅವಳಿರಿಲ್ಲಮ್ಮ, ಅವಳಿರಿಲ್ಲ. ಅದೇನಿಂದ ಬಂದ ಏನೋ ಇದಕ್ಕಿದ್ದಂಗೆ ಒಟ್ಟ ಉದ್ಯೋಗ ಹೋಗಮ್ಮ. ಲೇ ಏನಾರ ಒಂದು ದಾರಿ ಮಾಡಿ ನೀನು ಬಾಯಕ್ ಮುನ್ನಾಕ ಏನಾದ್ರು ಒಂದು ಮಾಡಿ. ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ. ಶಿಕನೇ ಓ ಏನೇ ಶಿಕನೇ, ಏನ ಸಮಾಚಾರ? ಇವತ್ತು ಖುಷಿ ಆಗಿದೆಯಾ? ನಾನು ಯಾವಾಗ ಖುಷಿಯಾಗಿರ್ತೀನಿ. ಏನು ಇವಾಗ ನಿಕ ಏನು ನಮ್ಮ ಅಮ್ಮನ ಏನೋ ಸತ್ತೋಗಿದ್ದ ಹಂಗೆ ಅವಳೆ, ಅದಕ್ಕೆ ಮಕ್ಕ ಹಂಗಿಕೊಂಡವಳು ಚೆಂತಿದ್ದಳಂಗೆ. ಯಾಕಮ್ಮ ಏನಕ್ಕ? ಅಯ್ಯೋ ಏನೂ ಆಗಿಲ್ಲ ಶಿಕೋನೆ, ಈ ನಿಂಬೆಣ್ಣಿಗೆ ಹಂಗೆ ಬೀಸಾಕ್ಬೇಕಾಗಿತ್ತು. ನಿಂಬೆಣ್ಣಿಗಳು ಇದೇನಿದು? ಅರಿಶಿನ ಕುಂಕುಮ ಎಲ್ಲ ಇತ್ತವ್ರೆ, ಬೆಂಕಿ ಬೇರೆ ಉರಿತದೆ. ಯಾರೋ ಮಾಟ ಮಂತ್ರ ಮಾಡ್ಸವ್ರಮ್ಮ. ಮಾಟನೂ ಇಲ್ಲ ಮಂತ್ರನೂ ಇಲ್ಲಲೇ, ಅದನ್ನ ಎತ್ಕೊಂಡಾಗ ಆ ಕಡೆ ಬಿಸಾಕ ಹೋಗಿ ಹೋಗ್ಯಾ. ಎಂತ ಮಾತಾಡ್ತೀಯ ನೀನು? ಮಾಟ ಮಂತ್ರ ಮಾಡ್ಸಿರೋದು ನೀವೇ ಎತ್ತಕ್ರೆ, ನಿಮ್ಗೇನು ಕೈಗ್ಲಿಲ್ಲೇನು? ಲೇ ಶಿಕೋನೆ ಹೋಗ್ಯ ಮವ. ಏನ್ ನನ್ ಮುದ್ದಿನ ಸೊಸೆ ಮವ ಎತ್ತಕ್ ಬೇಡ, ಬೆಳಗ್ಗೆಯಿಂದ ಇವ್ರದ್ದು ನಾಟಕ. ಯಾರನ್ನೋ ಕರ್ಕೊಂಬತ್ತವ್ರೆ, ಅವ್ರು ಯಾರು ಮುಟ್ಟದೇ ಇಲ್ಲ. ಇವಾಗ ನಿಂದಿರ್ಕೊಂಡವ್ರೆ, ಎತ್ತಕ್ ಬೇಡ ಮವ. ಏನೋ ಬೆಂಕಿ ಮಾಟ ಅಂತೆ, ಬೆಂಕಿ ಮಾಟ ಅಂತ ಇದು ಎತ್ತಾಕ್ಬಿಟ್ಟಯ್ಯ. ಆಮೇಲೆ ಇನ್ನೇನಿಲ್ಲ ಅಷ್ಟೇ. ನಂಗೂ ತಿಳಿಯೋದು ಇವಳು ಎಂತವಳೆ ಇವಳು ಸರೋಜಿ. ಬೇಕಾರೆ ಅವ್ರ ಗಂಡು ಬರ್ತಾವನೆ ಎತ್ತಾಕ್ಸ್ತಾನೆ ಹೇಳು. ಬಾ ಮವ, ಕಳ್ಳೆಕಾಳು ಗೊಜ್ಜು ಮಾಡಿ ರವೆ ಪೂರಿ ಮಾಡಿದ್ದೀನಿ, ತಿನ್ನಿಯಾ? ಕಳ್ಳೆಕಾಳು ಗೊಜ್ಜು? ಎಷ್ಟು ಚೆನ್ನಾಗಿ ತಿಳಿದ. ಕಳ್ಳೆಕಾಳು ಗೊಜ್ಜು ಪೂರಿ ತಿಂತಾ ಇದ್ರೆ 10 ಪೂರಿ ತಿನ್ಬೋದು. ಉದಾರ ಮನೆ ಮಾವ. ನಿಂಗೇನು ಇವಾಗ ನಾವೇನಾದ್ರೂ ಮಾಡ್ಕೊಂಡು ತಿಂತೀರಲ್ಲ ಮಾವ? ಅದೇ ಅವಳಿಗೇನೋ ಉರಿ, ಅವಳಿಗಿಲ್ಲಲ್ಲ ಅದಕ್ಕ. ಇಲ್ಲ ಇರು, ಕಳ್ಳೆಕಾಳು ಗೊಜ್ಜುನ ರವೆ ಪೂರಿ ತಿನ್ಬಿಟ್ಟು ಬರ್ತೀನಿ. ನಡೆಯಮ್ಮ. ನೋಡ್ದ ಅತ್ತೆ, ಹಿಂಗೆ ರುಚಿ ರುಚಿಗೆ ಮಾಡ್ಕೊಂಡು ತಿನ್ನೋವಳು ನಮ್ಮನೆಗಿರು ಅಂದ್ರೆ ಇತ್ತಳ ಇಟ್ಟು ಗೊಜ್ಜು ತಿನ್ಕೊಂಡು. ನೋಡ್ದಂಗೆ ಸರೋಜಕ್ಕ ನೋಡೆ ಸಾವಿತ್ರಿ ಯಾರು ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಲೆ. ನನಗ ಅಂದಾಜು ಇವಳೇ ಇರಬೇಕು, ಗೀತಿ. ಅಯ್ಯ ಸರೋಜಕ್ಕ ಈ ಕಡೆಗೆ ಬಾ, ನಾನು ಎತ್ತಿ ಬಿಸಾಕ್ತೀನಿ. ಅದೇ ಅತ್ತೆ ನಡಿ ನಡಿ ಒಳಕ್ಕೆ ಸುಮ್ಮನೆ. ಶಿವಮ್ಮ ನಮ್ಮದು ಮನೆ, ನಮ್ಮ ಮನೆಗಿರೋಕ್ಕೆ ಯಾಕೆ ಹೆಚ್ಚು ಕಡಿಮೆ ಆದ್ರೆ ಏನು? ಅದು ನಂಬಿಕೆ ಆದಂಗೆಲ್ಲ ಬಿಡಮ್ಮ, ಏನಿದ್ರೆ ಅದಾಗಲಿ, ಎತ್ತಿ ಬಿಸಾಕ್ತೀನಿ. ನನಗೇನು ಮಕ್ಕಳೆಲ್ಲ ದೊಡ್ಡವರಾಗವ್ರೆ, ನೀವು ಬಂದಿದ್ದೀರಾ. ಇನ್ನು ಸರೋಜಕ್ಕನ ಗವಿ ಹಾನ್ ಚಿಕ್ಕೋನು ಇನ್ನು ಸ್ನೇಹಕ್ಕೆ ಬಾಣಂತರ ಮಾಡಬೇಕು. ಎಷ್ಟದೆ ನಂದೆಲ್ಲ ಮುಗ್ತದೆ, ಇನ್ನೇನು ಆಗ್ತದೆ? ಬಾ ಈ ಕಡೆಗ. ಆಗಲ್ಲಂದ್ರೆ ಆಗಲ್ಲ, ಆಗಲ್ಲಂದ್ರೆ ಆಗಲ್ಲ. ನಡಿಯತ್ತೆ ಒಳಕ್ಕೆ, ನಾನು ಬಿಡಲ್ಲ. ನಿಂಗೆ ಯಾಕೆ ಹೋಗಿ? ಅವಳು ಬಂದ ಮೇಲೆ ನೀನು ಬಂದಿರೋದು, ನೀನಾಕೆ ಹಿಂಗೆ ಹುಟ್ಟಿಟ್ಟು ಬೀಳ್ತಾ ಇದೆಯಾ? ಇವಳು ಸೂರ್ಪನಕ್ಕಿ ಇದ್ದಂಗೆ ಒಳ್ಳೆ ಯಾರು ಸೂರ್ಪನಕ್ಕಿ ಅಂತಾರ ನೀನು?
ಯಾಕ ನಿಮ್ಮ ಅಪ್ಪನ ಆಸ್ತಿ ಏನು ತಿಂದಿದ್ದೀನಾ? ಜಾಸ್ತಿ ಮಾತಾಡ್ಬೇಡಲ್ಲ, ನಿಂದೆಷ್ಟು ಅಷ್ಟು ನೋಡ್ಕೋ. ನೀನು ಅಷ್ಟೇ ಜಾಸ್ತಿ ಮಾತಾಡಬೇಡ. ಅವ್ರ ಮಕ್ಕಳು ನಮ್ಗೆ ಒಪ್ಪಿಸ್ಬಿಟ್ಟು ಹೋಗೋರೆ, ಸೊಸೆಗೆ ಅವ್ರ ಅಮ್ಮನ್ನ ಅವ್ರ ಅಪ್ಪನ್ನ ಅವ್ರಿಬ್ಬರನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಬೇಕಾದರೆ ಎತ್ತಾಕಲ್ರೆ, ಇಲ್ಲ ಅಂತಂದರೆ ಸಾಯಿರಿ, ನಮ್ಗೇನ ಬೇಕು? ಅತ್ತೆ ನಡಿಯತ್ತೆ ನೀನು. ಶಿವಮ್ಮ ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಮ್ಮ. ಎಲ್ಲ ಗೊತ್ತಾಗತ್ತೆ, ಏನು ಗೊತ್ತಾಗಲ್ಲ ಅನ್ಕೊಂಬೇಡ, ಎಲ್ಲ ಗೊತ್ತಾಗತ್ತೆ. ನೀನು ನಡಿ ಒಳಕ್ಕೆ, ನಿನ್ಗೆ ಯಾಕೆ ಬೇಕು? ನಿನ್ಗೆ ಯಾಕೆ ಬೇಕತ್ತೆ? ನಡಿಯತ್ತೆ ಒಳಕ್ಕೆ. ಸಾವಿತ್ರಿ ಎತ್ತಕ್ ಬಾರೆ, ಎತ್ತಕ್ ಬಾ. ಅತ್ತೆ ನಡಿಯತ್ತೆ, ನೀನು ನಡಿಯೇ. ನನ್ನ ಮಾತು ಕೇಳಮ್ಮ ಶಿವಮ್ಮ. ನೋಡ್ದೇನೆ ಯಾರು ಇಲ್ಲ ಇವಳಿಗೆ, ಯಾರು ಇಲ್ಲ ಅಂತ ನಾವು ಅನ್ಕೊಂಡಿದ್ರಿ. ಇವತ್ತು ನೋಡ್ದೆ ಇವಳಿಗೆ ಅಂತ ಪಟ್ಟ ಬಂದ್ಬಿಡ್ತು. ಹಾಂ ನೋಡ್ದ ಹೆಂಗಳೆ ಸೊಸೆ ಹೇಳ್ಕೊಂಡೆ ಹೋಗ್ಬಿಟ್ಲು. ಇನ್ನು ನಮ್ಮ ಮಾಟ ಏನು ನಡೆಯಲ್ಲಮ್ಮ ಇವಳ ಹತ್ರ. ಸೊಸೆಗೆ ಇಳಿ ಬೀಳ್ತಾರೆ. ಅಮ್ಮನ ಸುದ್ದಿ ಕಟ್ಕೊಂಡು ನಮ್ಗೇನ ಬೇಕು? ತಡೆ ಅತ್ತೆ, ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ. ಅತ್ತೆ ಒಂದು ಕೆಲಸ ಮಾಡು, 2 ನಿಂಬೆ ಹಣ್ಣು ನೀ ಎತ್ತಕ್ಕು, 1 ನಿಂಬೆ ಹಣ್ಣು ನಾನು ಎತ್ತಾಕ್ತೀನಿ. ಯಾರನ್ನೇನು ಕೇಳ್ಕೊಳೋದು? ಅಯ್ಯೋ ಅಮ್ಮ ತಾಯಿಯೇ, ನನ್ನ ಕೈಲಾಗಲ್ಲಮ್ಮ, ನಾನು ಎತ್ತಕ್ಕಲ್ಲ. ನೋಡಿ ನಿಮ್ಮ ಯಜಮಾನ್ ಬರ್ತಾನೆ, ಎತ್ತಾಕ್ಸು. ಏನು ಇಷ್ಟತ್ತೆ ಈಗ ಈ ನಿಂಬೆ ಹಣ್ಣಿಗೆ ನಂಗೆ ಎತ್ತಕ್ಕು. ಏನದು ಬೆಂಕಿ ಉರಿತಾ ಇದೆ ನಿಂಬೆಹಣ್ಣು? ಅದೇನು ಅರಿಶಿನ ಕುಂಕುಮ ಎಲ್ಲ ಇಕ್ಕವ್ರೆ? ಅದೇನು ಕತೆನೋ ಯಾರೋ ಮಾಟ ಮಂತ್ರ ಮಾಡಿ ತಂದಿಲ್ಲಿ ಬಿಸಾಕೋರೆ. ಅದನ್ನ ಎತ್ತಂಗ ಆಚೆ ಬಿಸಾಕು. ಅದನ್ನ ಎತ್ತಿ ಬಿಸಾಕಕ್ಕೆ ಇಷ್ಟೊತ್ತು ಬೇಕಾ? ಅಯ್ಯ ಭಗವಂತ, ಬಾಯ್ ಕೆಡಕ. ಲೇ ದೊಡ್ಡನೇ, ಲೇ ಎತ್ತಕ್ ಬಿಡಲೇ. ಎಲ್ಲಿದ್ಯಾ? ಇಲ್ಲಿ ಕಿಟ್ಕಿನಾಗ ಲೇ ಎತ್ತಕ್ ಬಿಡ. ಎತ್ತಕ್ಕಿದ್ರೆ ಸತತ್ ಲೇ. ಸುನಂದಿ ಗತಿ ಏನೋ, ಆಮೇಲೆ ಮೊನ್ನೆ 1.5 ಲಕ್ಷ ಕೊಟ್ಟಿದ್ಯಲ್ಲ ಸುಜಾತಮ್ಮನ, ಆಯಮ್ಮನ ಗತಿ ಏನೋ, ಆಮೇಲೆ ಇನ್ಯಾರಪ್ಪ ಗೀತಾ ಗತಿ ಏನೋ, ಆಮೇಲೆ ಸರೋಜಿ ಗತಿ ಏನೋ ಸತ್ತೋದ್ರೆ ಅವ್ರನ್ನೆಲ್ಲ ಯಾರೋ ನೋಡ್ಕೊಂತಾರೆ 4 ಜನನು. ಎತ್ತಕ್ ಬಿಡಲೇ. ಲೇ ನೀನು ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲ, ಏನು ನಿಂದು ಕಿಟಕಿ ಆಗಿಂದ? ಲೇ ಅವರೆಲ್ಲ ಸೇರಿ ನಿನ್ನ ಸಾಯ್ಸಕ್ಕ. ಲೇ ಎತ್ತಕ್ ಬಿಟ್ಟು ಸ್ನಾನ ಮಾಡ್ಕೊಂತೀನಿ ಬಿಡ. ಅಪ್ಪ ಅದ್ರ ಮೇಲೆ ನಿನ್ನಿಷ್ಟ, ನಾನು ಹೇಳ್ಬೇಕಾಗಿತ್ತು ಹೇಳಿದ್ದೀನಿ, ಅದ್ರ ಮೇಲೆ ನಿನ್ನಿಷ್ಟ ಸಮಯ. ಬರೀ ಕೆಡಕ ಬಿಸಾಕೋಕತ್ತ ಆ ಗಿಡಗ್ಲಾಕ್ ಬಿಸಾಕ. ಅದು ಯಾರ ಹೆಸ್ರನಾಗ ಮಾಡೋರ ಅವ್ರಿಗೆ ಇವಾಗ ಹೊಟ್ಟೆ ನೋವು ನೋಡ್ಕ, ಹೊಟ್ಟೆ ನೋವು ಬರ್ತದೆ. ಇವಾಗ ನೀನು ಎತ್ಕೊಂಡಾಗ ಬಿಸಾಕ್ತಿಯಲ್ಲ, ಯಾರ ಹೆಸ್ರನಾಗ ಮಾಡೋರು ಅವ್ರಿಗೆ ಹೊಟ್ಟೆ ನೋವು ಬರ್ತದೆ. ಲೇ ಬಾರೈತಾ? ದೊಡ್ಡನೆ ಯಾಕೋ ಪ್ರೀತ ಹೊಟ್ಟೆ ನೋಯ್ತದ್ಲೇ. ಹೊಟ್ಟೆ ಇದ್ರೆ ಬಾತ್ರೂಮ್ಗೆ ಹೋಗಮ್ಮ, ಎತ್ಕೊಂಡು ನೀನು ಓದ್ತೀಯ ಬೇರಿನಾ? ಹೊಟ್ಟೆ ನೋಯ್ತದ್ಲೇ, ಹೊಟ್ಟೆ ನೋಯ್ತದ ನಂಗ, ಹೊಟ್ಟೆ ನೋವು ಇರೋಕತ್ತಲ್ಲೇ. ಬಾತ್ರೂಮ್ಗೆ ಹೋಗಮ್ಮ, ಅಯ್ಯೋ ಮುಂದೆ ತಲೆ ನೋಡಂಕ ಬಾ, ಸ್ನಾನ ಮಾಡ್ಕೊಂಡಿಯಾ? ಜಿಂತಾಕತ್ತ ನಮ್ಮ ಅಮ್ಮನಿಗೆ ಮಾಡಿಸಿರೋದು ಮಾಟ ಮಂತ್ರ. ಏನೋ ಹಾರಾಡ್ತಾ ಇದ್ಲು, ನಾನೇ ಅಂತ. ಇವತ್ತು ನಿನ್ ಕತೆ ಗೋವಿಂದ ಗೋವಿಂದ ಗೋವಿಂದ. ನಡಿ ಸ್ನಾನ ಮಾಡ್ಕೊಂಡು ಚಿಕ್ಕೋನೆ. ಏನು ಹೇಳಮ್ಮ, ಕಿಟಕಿ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಹೇಳು, ನೀನು ಹೇಳೋದೆಲ್ಲ ಇಲ್ಲಿ ಕೇಳಿಸ್ಕೊಂತದೆ. ಯಾರೋ ಸರಿಯಾಗಿ ಮಾಡೋರಮ್ಮ, ನಿಂಕ ಸರಿಯಾಗೇ ಮಾಡೋರೆ. ಇವ್ರ ಮನೆಯವರು ಎಮ್ಮನ್ನೇನು ಅಲ್ಲಾಡ್ಸೋಕ್ಕಾಗಲ್ಲ, ನಾನು ಅಲ್ಲಾಡಿಸ್ತೀನಿ ನೋಡು ಅಂತ ನಿಂಕ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಮ್ಮ. ಇಷ್ಟ ಬಿಡಮ್ಮ ನಿನ್ನ ಜೀವನ. ಹೊಟ್ಟೆ ನೋಯ್ತದೇನಮ್ಮ? ಚಿಕ್ಕೋನೆ ಪ್ರೀತ ಹೊಟ್ಟೆ ನೋಯ್ತೆ ಚಿಕ್ಕೋನೆ ಎತ್ತು ತಾಯಿನಲ್ಲೇ ಏನಾರ ಮಾಡೋ, ಯಾರೋ ಮಾಟ ಮಂತ್ರ ಮಾಡ್ತಿರೋದು ನನ್ನ ಕೈಗೆ ಸಿಕ್ಕಬೇಕು, ಸರಿಯಾಗಿ ಮಾಡ್ತೀನಿ. ಅಯ್ಯೋ ಹೊಟ್ಟೆ ನೋಯ್ತದೇನಮ್ಮ ನಿಂಕ? ಚಿಕ್ಕೋನೆ ಹೊಟ್ಟೆ ನೋಯ್ತದೆ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಲ್ಲ. ನಾನು ಯಾರಿಗನ ಕೆಟ್ಟದ್ದು ಬಯಸ್ತೀನಿ, ಎಲ್ಲರಿಗೂ ಒಳ್ಳೇದು ಬಯಸ್ತೀನಿ, ದಾನ ಧರ್ಮ ಮಾಡ್ತೀನಿ. ಊರಾಗಿ ಯಾರನ್ನ ನನಗೆ ಕೆಟ್ಟೋರು ಅಂತ ಅರ್ಲಿ ನಾನು ನೋಡೋಣ. ಸೊಸೆಗಳನ್ನೂ ಹಂಗೆ ನೋಡ್ಕೊತೀನಿ, ಮಕ್ಕಳನ್ನೂ ನೋಡ್ಕೊತೀನಿ, ಮೊಮ್ಮಕ್ಕಳನ್ನೂ ನೋಡ್ಕೊತೀನಿ. ನಾನು ಯಾರಿಗಾನ ಒಂಚೂರನ ಕೆಟ್ಟದ್ದು ಬಯಸಿದ್ದೀನಿ ಚಿಕ್ಕೋನೆ. ನೋಡ್ದೇನಾ ನನಗೆ ಮಾಟ ಮಂತ್ರ ಮಾಡ್ಸಿರೋದು? ನಮ್ಮ ಇನ್ನಷ್ಟು ಒಳ್ಳೆ ಊರ್ ಪೈಕಿಲ್ಲ. ದಾನಿ ಸೂರಿ ಕರ್ಣಿ ನೀನು. ನಿನಗೆ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರಲ್ಲಮ್ಮ. ಏನಮ್ಮ ಮಾಡೋದು ಇವಾಗ? ಅಮ್ಮ ನೀನೇನು ದಿಲ್ಲಿ ಬೇಡ. CCTV ಅದೇ ಸಿಸಿದು ಕ್ಯಾಮ್ರಾ ಹಾಕ್ತಾನಲ್ಲ ರಾಮ್ನ, ಅವ್ನು ಸಾಯಂಕಾಲ ಬರಲಿ, ಅದು ತೆಗೆಸ್ಬಿಟ್ಟು ನೋಡಿಸ್ತೀನಿ. ಯಾರೋ ಮಾಟ ಮಂತ್ರ ಮಾಡಿರೋದು ನೋಡ. ನಾನು ದಿಗ್ಬಿಬೇಡ ಕಲ್ದಿರಮ್ಮ, ನಾನು ಇದ್ದೀನಿ. ಲೇ ಸಿಕ್ಕೋನೆ. ನೋಡು ನಂಗೆ ಇವಾಗ ಜ್ಞಾಪಕ ಬಂತು. CC ಕ್ಯಾಮ್ರಾದಾಗ ಇರ್ತದೆ, ಯಾರಂತ ನೋಡೋಣಲೇ. ನೀನು ಕಂಡಂಗೆ ನಾನು ಯಾರು ಸುದ್ದಿಕನ ಓದ್ತೀನ ಚಿಕ್ಕೋನೆ. ನೀನೇ ಹೇಳ ಚಿಕ್ಕೋನೆ, ನಾನು ಯಾರು ಸುದ್ದಿಕನ ಓದ್ತೀನ, ಯಾರು ಪಸ್ತಪ್ಪಕನ ಓದ್ತೀನ, ಯಾರು ನನ್ನ ಒಂದು ಮಾತಾಡ್ತೀನ. ನನಗೂ ಮಾಟ ಮಂತ್ರ ಮಾಡ್ಸವ್ರೆ. ಭಗವಂತನ ಅವ್ರಿಗಂತೂ ಒಳ್ಳೇದು ಮಾಡಲ್ಲ. ಸರ್ವನಾಶ ಆಗೋತಾರೆ ಚಿಕ್ಕೋನೆ, ಅವರು ಸರ್ವನಾಶ ಆಗೋತಾರೆ. ಹೂನಮ್ಮ ನೀನು 9ಕ್ಕೆ ಹೋದಳಲ್ಲ, 10ಕ್ಕೆ ಬಂದೋಳಲ್ಲ. ಅಯ್ಯೋ ಪಾಪ, ಇನ್ನಷ್ಟು ಒಳ್ಳೆ ಈ ಪ್ರಪಂಚದಾಗೆ ಇಲ್ಲಮ್ಮ. ಇಲ್ಲಿ ಬಿಡಮ್ಮ, ರಾಮನ್ ಬರಲಿ CCTVನಾಗ ನೋಡ್ಬಿಟ್ಟು ಆಮೇಲೆ ಯಾರಂತ ಕಂಡಿದ್ಯಾನ. ಹೋಗ ಚಿಕ್ಕೋನೆ, ಪಂಡಿತ್ರನ ನಂಗೆ ಕರ್ಕೊಂಬೋಗ, ಹೊಟ್ಟೆ ಹೋಯ್ತದೆ. ಪಂಡಿತ್ರಿಲ್ಲ, ಪೇಟಕ್ಕೆ ಹೋದ್ರು. ಅಪ್ಪನು ಕುತ್ಕೊಂಡವನ ಅಂಗಡಿಯಾಗ. ಇಲ್ಲ ಹೋಗಿ ಆ ಪಂಡಿತ್ರ ತಾವೇ ದುಡ್ಕಂತಾನಲ್ಲ ನಿಮ್ಮ ಅಪ್ಪನೇ ಮಾಟ ಮಂತ್ರ ಮಾಡ್ಸಿರೋದನಕ. ಬೇರೆ ಇನ್ಯಾರು ಅಲ್ಲ. ಇಲ್ಲ ಗೌರಿ ಇಲ್ಲ ನಿಮ್ಮ ಅಪ್ಪನು, ಇಬ್ಬರಾಗ ಯಾರೋ ಒಬ್ಬರು ಮಾಡಿಸಿರ್ಬೇಕು. ಅಯ್ಯೋ ಹೋಗಿ ನಿನ್ನ ಮಕ್ಕ ಮುಚ್ಚಾಗ. ನಮ್ಮ ಅಪ್ಪನ ಏನಕ್ಕೆ ಮಾಡಿಸ್ತಾರೆ, ಗೌಚಿತಿ ಏನಕ್ಕೆ ಮಾಡಿಸ್ತಾಳೆ? ನಮ್ಮ ಅಪ್ಪನ ಮೇಲೆ ಹೇಳ್ತಾ ಇದೆಯಾ ನೋಡು, ನಿಂಗೆ ದೇವ್ರು ಒಳ್ಳೇದು ಮಾಡಲ್ಲ. ಓಹೋ ಶಾನ್ ಬಗ್ರೆ. ಓ ರಾಮಣ್ಣ ಬಾನಾ ಬಾಬಾ. ಏನ್ ಚಿಕ್ಕಣ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಣ. ಎಂತ ಕೆಲಸ ಮಾಡ್ಬಿಟ್ಟಣ ನೀನು? ಅದೇನಣ್ಣ ಅಲ್ಲಿ ನಿಂತಿರೋದು? ಬರ್ರಿ ನಮ್ಮನೇನ ಇದು, ನಮ್ಮೂರೇನು ಅಣ್ಣ. ಇಲ್ಲ ಶಾನ್ ಬಗ್ರು ಅಂಗಡಿ ಅವ್ರೆ ಕರ್ಕೊಂಬರ್ತೀನಿ, ನಡೀರಿ ಒಳಕ. ಇರ್ಲಿ ಶಾನ್ ಬಗ್ರು ಬರ್ಲಿ. ಏನ್ ಹಂಗಂತ ಬಿಸ್ಲಾಗೆ ನಿಂತ್ಕೊಂತೀರೇನ? ನಡೀರಿ ಒಳಕ, ನೀವು ಮನೆಗೆ ನಡೀರಿ.
ನಾನು ಹೋಗಿ ನಮ್ಮ ಅಪ್ಪನ ಕರ್ಕೊಂಬರ್ತೀನಿ. ಏನ ಸಮಾಚಾರ? ಚೆನ್ನಾಗಿದೆಯಾ ತಾನೆ? ಓ ನಾನು ಚೆನ್ನಾಗಿದ್ದೀನಿ. ನಿಮ್ಮ ಅಪ್ಪನ ಆಶೀರ್ವಾದ ಇರೋವರೆಗೂ ನಾನು ಯಾವಾಗಲೂ ಚೆನ್ನಾಗೇ ಇರ್ತೀನಿ. ಚಿಕ್ಕನೆ ಹೊಟ್ಟೆ ಏನೋ ಇಂಟ್ರೆಸ್ಟ್ ಆಗಿ ಮಾತಾಡೋಗ ನಿಂತೇನೋ ರಾವಳಿ ಬಂದ್ಕೊಂಡು ಕೂತ್ಕೊಬತ್ತಾ. ನಮ್ಮ ಅಪ್ಪನ ಬಲೆ ಯೋಚನೆ ಮಾಡ್ತಾಳೆ ರಮಣವ್, ನೀನ್ ಎಲ್ಲೋಗ್ಬಿಟ್ಟು ಅಂತ ಫೋನ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ಯಾ? ಅಣ್ಣ ಫೋನ್ ಸ್ವಿಚ್ ಆಫ್ ಆಗಿಲ್ಲ, ನಾವು ಬಸ್ಸಾಗ ಯಾರೋ ಎತ್ಕೊಂಡ್ಬಿಟ್ರು. ಅಯ್ಯ ಅವ್ರ ಮಕ್ ಮುಚ್ಚೋಗ. ಅಲ್ಲ ನೀನು ಇದ್ದಕ್ಕಿದ್ದಂಗೆ ಹೊರಟೋಗ್ಬಿಟ್ರೆ ನಾವೇನು ತಿಳ್ಕೊಳತ್ ಹೇಳು? ಅದೇನೋ ಮಾಡೋಕ್ಕೋಗಿ ಏನೋ ಆಗೋಯ್ತು, ತಪ್ಪಾಗೋಯ್ತು ನನ್ನ ಕಡೆಯಿಂದ. ನಾವು ಶಾನ್ ಹೋಗ್ರಿ ಎಲ್ಲರೂ ನಡೆಯೋಣ, ಕರ್ಕೊಂಬರೋಣ. ನೀನು ಬತ್ತೇನೋ? ಹ್ಞೂ ಬರ್ತೀನಿ ಬಾ. ಶಿವನೇ ಲೇ ತಿನ್ಬಿಟ್ಟು ಮಲ್ಕೊಂಡಿರಮ್ಮ, ಬರ್ತೀನಿ. ನಡೀರಿ ಒಳಕ ಅಕ್ಕೋ ತದ ನಡಿ ಒಳಕ. ಅಲ್ಲ ನಿಮ್ಮ ಅಮ್ಮನ ಕಪ್ಪ ಮಾಟ ಮಂತ್ರ ಮಾಡ್ತಿರೋದು? ಹೌದೇನೋ? ಅಲ್ಲೇ ಈ ಮಗುಂಗೆ ಈಗ ಕೊಟ್ಬಿಟ್ಟೆ ನಮ್ಮ ಅಮ್ಮನ ಕೈಲಿ. ಬಾಣಂತಿರು ಮಕ್ಕ ಬಿಡ್ಬೇಡ ನಮ್ಮ ಅಮ್ಮನ ಬಿಟ್ಟುಕಿಟ್ಟಯ್ಯ. ತಿರ್ಗಿ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತೆ ಯಾಕ? ಅಲ್ಲ ಅದು ಯಾಕೆ ಬಂದಿರೋದು? ನಮ್ಮನೆ ಬಾಕ್ಲಾಗ ಮಾಡಿರೋದು? ಹಾಂ ಅಯ್ಯ ಅವ್ರು ಒಟ್ಟು ಹೋಗು ಮೌ. ಒಂದೆರಡು ದಿವಸ ಮಗುನ್ ಮುಟ್ಬೇಡಮ್ಮ ನೀನು. ಯಾಕ ಹಂಗಂತ ಇದೆಯಾ? ನೀನೇ ಸರಿಗೆ ಮಾಟ ಮಂತ್ರ ಮಾಡಿಸಿರೋದು. ತಿರ್ಗಿ ಮಗುಗೆ ಹೆಚ್ಚು ಕಮ್ಮಿ ಆದ್ರೆ ಅವರೇ ನಮ್ಮನೇನು ಸುಮ್ಮನೆ ಬಿಡ್ತಾರ? ನೀನು ಬಾಣಂತಿ ಇರೋ ರೂಮ್ ಕಡೆ ಹೋಗೇ ಬೇಡ ನೀನು. ಮಗುನ್ ಮುಟ್ಟಬೇಡ. ಏನೇನು ಹೆಚ್ಚು ಕಡಿಮೆ ಆದ್ರೆ ಅಯ್ಯೋ ನೀವೇನು ಮಕ್ಕಳ ಇಲ್ಲ ಏನಲ್ಲ, ನೀವು ರಾಕ್ಷಸಿಲ್ಲ. ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಿ? ಇರೋದನ್ನ ಹೇಳ್ತಾ ಇದ್ದೀನಿ, ನೀ ಮಾತ್ರ ಮಗುನ್ ಮುಟ್ಬೇಡ ಅಷ್ಟು. ಅಲ್ಲ ನಮ್ಮ ಅಮ್ಮನ ಕೈ ಚೆನ್ನಾಗಿಲ್ಲ, ಮೇಲ್ ಮಾಡ್ಸೋಣ ಅನ್ನೋದು ಬಿಟ್ಬಿಟ್ಟು ಮಗುನ್ ಮುಟ್ಬೇಡ, ಅಲ್ಕೋಬೇಡ ಇಲ್ಕೋಬೇಡ ಅಂತ ಹೆಂಗ ದೊಡ್ಡನೆ ಮಾವ್ ಹೇಳದ್ ಮಾತು ಕೇಳ್ಬೇಕು ನೀನು. ಮಗುನ್ ಮುಟ್ಬೇಡ ಅಷ್ಟೇ. ನೋಡ್ರಪ್ಪ ನೋಡ್ರಿ ಎಂಥ ಮಕ್ಕಳು. ಹಾಂ ನೀವು ಕಂಡಂಗೆ ನಾನು ಎಷ್ಟು ಒಳ್ಳೆಯವಳು. ಯಾರ್ಕನ ಏನನ ಬೈತೀನ, ಯಾರ ಸುದ್ದಿಕನ ಓದ್ತೀನ, ದಾನ ಧರ್ಮ ಮಾಡ್ತೀನಪ್ಪ. ನೋಡು ದೇವರೇ ನನ್ನಂತೊಳಗೆ ಕಷ್ಟ ಕೊಟ್ಬಿಟ್ಟವ್ರು. ನಾನು ಯಾರ ಸುದ್ದಿಗೂ ಹೋಗಲ್ಲ, ಯಾರ ಪಸ್ತಪ್ಪಕ್ಕೂ ಹೋಗಲ್ಲ. ಅದು ಯಾರು ನಂಗೆ ಮಾಟ ಮಂತ್ರ ಮಾಡಿಸಿದ್ರು ಅವ್ರ ಬಗ್ಗೆ ಮುಚ್ಚೋಗ. ನೀವ ನನಗೆ ನ್ಯಾಯ ಕೊಡಿಸ್ರಿ. ಸಾಯಂಕಾಲ ರಾಮನ್ ಬರಲಿ, CCTVನಾಗ ನೋಡ್ಬಿಟ್ಟು ಹೇಳ್ತೀನಿ ಯಾವಳ ಮಾಡ್ದೋಳು ಸರಿಯಾಗಿ ಹೇಳ್ತೀನಿ. ಅಯ್ಯೋ ನೋಡು ನಮ್ಮಂತ ಒಳ್ಳೆಯವ್ರಿಗೆ ಕಾಲ ಇಲ್ಲ. ನಾನು ಒಳ್ಳೆಯವಳಪ್ಪ, ಯಾರ ಸುದ್ದಿಗೂ ಹೋಗಲ್ಲ.